ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೇವಿ ನೋಡ್ರಿ. ಬರ್ರಿ ಇವತ್ತು ಏನು ಮಾಡಾಕತ್ತೀನಪ್ಪ ಅಂತಂದ್ರೆ ಬದ್ನಿಕಾಯಿ ಪಲ್ಯ ಮಾಡಾಕತ್ತೀನಿ ನೋಡ್ರಿ. ಒಂದು ಸಾರಿ ತುಂಬಗಾಯಿ ಮಾಡೋದು ಹೆಂಗಂತ ಎಣ್ಣೆಗಾಯಿ ಪಲ್ಯ ಮಾಡಿದ್ದೆ. ಇವಾಗ ಹೋಳ್ಗಾಯಿ ನೋಡ್ರಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಬದ್ನಿಕಾಯಿ ಪಲ್ಯ ಮಾಡಾಕತ್ತೀನಿ ರೀ. ಬದ್ನಿಕಾಯಿ ಮಾಡೋದಕ್ಕೆ ಈ ಥರ ಬದ್ನಿಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 4 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿರಿ ಉದ್ದುದಕ್ಕೆ. ಈ ಥರ ಉಳ್ಳಾಗಡ್ಡಿ, ಜೀರಿಗೆ, ಸಾಸಿವೆ, ಅರಿಶಿನ, ಖಾರದ ಪೌಡ್ರು, ಮಸಾಲೆ, ಕರಿಬೇವು, ಒಗ್ಗರಣೆಗೆ ಎಣ್ಣೆ, ಆಮೇಲೆ ಉಪ್ಪು ನೋಡ್ರಿ. ಬರ್ರಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣಂತ. ಎಣ್ಣೆ ಹಾಕೊಳ್ಳೋಣ ರೀ. ಕಾಯ್ದೈತಿ, ಎಣ್ಣೆ ಹಾಕೊಳ್ಳೋಣ. ಇದಕ್ಕೆ ಜೀರಿಗೆ, ಸಾಸಿವೆ ಹಾಕೊಳ್ಳೋ ಒಗ್ಗರಣೆಗೆ. ಜಾತ್ರೆ ರೀ, ಹಬ್ಬಕ್ಕೆ ತವ್ರ ಮನೆಗೆ ಅಂತ ಹೇಳಿ ಬಂದೀವಿ. ನೋಡಿರಿ, ಜೀರಿಗೆ ಸಾಸಿವೆ ಚಟಪಟ ಅನ್ನಕತ್ತಾವ. ಕರಿಬೇವು ಹಾಕೋದು. ಇವಾಗ ಇವೇನು ಉಳ್ಳಾಗಡ್ಡಿ ಹಚ್ಚಿಟ್ಬಿಟ್ಟಿದ್ರೆ ಉಳ್ಳಾಗಡ್ಡಿ ಹಾಕಿ. ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿನ. ಇವಾಗ ಉಳ್ಳಾಗಡ್ಡಿ ನೋಡ್ರಿ ಎಲ್ಲ ಕೆಂಪಗೆ ಫ್ರೈ ಆಗ್ಯಾವು ನೋಡ್ರಿ. ಇದಕ್ಕೆ ಬದ್ನಿಕಾಯಿ ಹಾಕೋಬೇಕು ನೋಡಿರಿ. ಹೆಚ್ಚಿಟ್ಕೊಂಡಿದ್ದೀವಲ್ರಿ, ಇವು ಬದ್ನಿಕಾಯಿ ಹಾಕೊಂತೀವಿ ನೋಡಿರಿ. ಎಲ್ಲ ಚಂದ ಮಿಕ್ಸ್ ಮಾಡ್ಕೊಬೇಕು. ಇವು ಬದ್ನಿಕಾಯಿನ ಸ್ವಲ್ಪ ಎಣ್ಣೆ ಒಳಗೇ ತಿರ್ಬಡ್ಕೋಬೇಕು ನೋಡ್ರಿ. ಇವಾಗ ಇದಕ್ಕೆ ಖಾರ ಪೌಡ್ರ್ ಹಾಕೊಂತೀನಿ ನೋಡಿ. ಖಾರದ ಪೌಡ್ರು ಎರಡು ಸ್ಪೂನು ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಬೇಳೆ ಹೋಳಿಗೆ, ಚಪಾತಿ, ಬದನೆಕಾಯಿ ಪಲ್ಯ, ಹುಂಚಿಕಾಯಿ ಹಿಂಡಿ, ಅನ್ನ, ಕಟ್ಟಿನ ಸಾರು, ಹೋಳ್ಗೆ, ಹಾಲು, ಅದರಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ, ಕುರುಡಿಗೆ ಹಪ್ಪಳ. ಬರ್ರಿ ಸ್ನೇಹಿತರೆ, ಊಟ ಮಾಡೋಣ. ಈ ಥರ ಇದೆ ನೋಡಿ ಹಬ್ಬದ ಊಟ. ನೋಡಿದ್ರಲ್ಲ ಸ್ನೇಹಿತರೆ, ಬದ್ನಿಕಾಯಿ ಪಲ್ಯ ಮಾಡಿರುವ ವಿಧಾನ ಹಾಗೂ ಇಷ್ಟೆಲ್ಲ ಹಬ್ಬದ ಅಡುಗೆ ಇತ್ತು. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.